ಓಕೆ. ಸೊ ತವ ನಾಮ್ ಕಿಮ್ ಅಂದರೆ ನಿಮ್ಮ ಹೆಸರೇನು ಅಂತನಾ? ಹೌದು, ಕರೆಕ್ಟ್. ನನ್ನ ಹೆಸರು ಸೊ ಆ್ಯಂಡ್ ಸೊ ಅಂತ ಹೇಳೋದಕ್ಕೆ ಮಮ ನಾಮ ಸಮಷ್ಟಿ. ಓಕೆ. ಸೊ ತವ ನಾಮಕ್ಕೆ ಮಮ ನಾಮ ಸಮಷ್ಟಿ ಅಥವಾ ಭಾವನಾ, ಹಂಗೆ ಹೇಳೋದು. ಓಕೆ. ಸೊ ಬೇರೆ ಕಾನ್ವರ್ಸೇಷನ್ಸ್ ಏನಾದರೂ ಹಿಂಗೆ ಮಾಡ್ತಾ ಇರಬೇಕಾದ್ರೆ ಇವಾಗ ಕಲಿಕೆ ಹೆಂಗೆ? ಇವಾಗ ನೀವು ರೈಡಿಗೆ ಹೋಗಿರ್ತೀರಾ, ಎಲ್ಲೋ ಕೂತ್ಕೊಳ್ತೀರಿ, ಮಾತಾಡ್ತೀರಿ, ಕಲಿಕೆ ಹೇಗೆ? ಸೊ ಒಂದು ಅಲ್ಲಿ ನಾನು ಇವಾಗ ಹೇಳ್ದ ಹಾಗೆ ಪಿಟ್ ಸ್ಟಾಪ್ಸಲ್ಲಿ ಇಷ್ಟಿಷ್ಟು ಅಂತ ನಾವು ಹೇಳ್ಕೊಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಾನು ಕುಡ್ದೆ ಅನ್ನೋದು, ನಾನು ತಿಂದೆ, ನಾನು ಓದಿದೆ, ನಾನು ಓಡಿದೆ, ನಾನು ನಡೆದೆ, ಇದೆಲ್ಲ ಪಾಸ್ಟ್ ಟೆನ್ಸ್ ಅಲ್ವಾ? ಸೊ ಆ ಪಾಸ್ಟ್ ಟೆನ್ಸು ಒಂದು ಪಿಟ್ ಸ್ಟಾಪಲ್ಲಿ ನಮಗೆ ಬಂದ್ಬಿಡುತ್ತೆ. ಒಂದು ಪಿಟ್ ಸ್ಟಾಪಲ್ಲಿ ಪಾಸ್ಟ್ ಟೆನ್ಸ್ ಕಲ್ತಾಯ್ತು. ಓಕೆ 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 ಓಕೆ. ಸೊ ಅದೇ ಸೆಂಟೆನ್ಸ್ಗಳನ್ನು ನಾವೆಲ್ಲ ಒಂದು ರೌಂಡು ಎಲ್ಲರೂ ಹೇಳ್ತಾ 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 ಹೋಗ್ತಾರೆ. ಸೊ ನಾನು ಇಡ್ಲಿ ತಿಂದೆ, ನಾನು ವಡೆ ತಿಂದೆ, ಯಾರ್ಯಾರು ಏನೇನು ತಿಂದರು ಅದೆಲ್ಲ ಹೇಳ್ತಾರೆ. ಸೊ ಅಲ್ಲಿಗೆ ದ ಪಾಸ್ಟ್ ಟೆನ್ಸ್ ಇಸ್ ಡನ್. ಈಗ ನೆಕ್ಸ್ಟ್ ಪಿಟ್ ಸ್ಟಾಪಲ್ಲಿ ವಿ ವಿಲ್ ಟೇಕ್ ದ ಫ್ಯೂಚರ್ ಟೆನ್ಸ್. ಈಗ ರೈಡರ್ಸಿಗೆ ಮೋಸ್ಟ್ಲಿ ಇಂಟ್ರೆಸ್ಟಿಂಗ್ ಏನು ಅಂತ ಹೇಳಿದರೆ, ನಾನು ನೆಕ್ಸ್ಟ್ ವೀಕೆಂಡು ನಾನು ಲಡಾಖಿಗೆ ಹೋಗ್ತೀನಿ, ನೆಕ್ಸ್ಟ್ ಇಯರ್ ನಾನು ಸ್ಪಿಟಿಗೆ ರೈಡ್ ಹೋಗ್ತಾ ಇದ್ದೀನಿ, ಈ ಥರದ್ದೆಲ್ಲ ಇದನ್ನು ತೊಗೊಂಡು ಭವಿಷ್ಯಕಾಲ ಅಲ್ಲಿ ಮುಗೀತು. ಓಕೆ. ಈಗ ನಾನು ಮನೆಗೆ ಹೋಗ್ತಾ ಇದ್ದೀನಿ ಅನ್ನೋದಕ್ಕೆ ಅಹಂ ಗೃಹಂ ಗಚ್ಛಾಮಿ. ಗಚ್ಛಾಮಿ ಅಂದರೆ ಹೋಗ್ತಿದ್ದೀನಿ. ಅಹಂ ಗೃಹಂ ಗಚ್ಛಾಮಿ. ಓಕೆ ಓಕೆ. ಹಾಗೆ ಅಹಂ ಪುಸ್ತಕಂ ಪಠಾಮಿ. ಅಂದರೆ ಏನಾಯ್ತು? ಪುಸ್ತಕ ಓದ್ತೀನಿ. ಓದ್ತಾ ಇದ್ದೀನಿ ಅನ್ನೋದಕ್ಕೆ ಪಠನ್ ಅಸ್ಮಿ, ಪಠಂತಿ ಅಸ್ಮಿ. ಪಠಂತಿ ಅಂದರೆ ಸ್ತ್ರೀನ? ಪುಲ್ಲಿಂಗ, ಸ್ತ್ರೀಲಿಂಗ ಆಯಿತು. ಓಕೆ. ಅಹಂ ಪಠನ್ ಅಸ್ಮಿ ಪುಲ್ಲಿಂಗ, ಅಹಂ ಪಠಂತಿ ಅಸ್ಮಿ ಸ್ತ್ರೀಲಿಂಗ. ಅಹಂ ಗಚ್ಚನ್ ಅಸ್ಮಿ, ಗಚ್ಚಂತಿ ಅಸ್ಮಿ. ಖಾದನ್ ಅಸ್ಮಿ, ಖಾದಂತಿ ಅಸ್ಮಿ. ಓಕೆ. ಊಟ ಮಾಡ್ತೀನಿ ಅಂತನಾ? ಮಾಡ್ತಾ ಇದ್ದೀನಿ. ಪುಲ್ಲಿಂಗ, ಸ್ತ್ರೀಲಿಂಗ. ಓಕೆ 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 ಓಕೆ. ಸೊ ಎವ್ರಿ ಡೇ ಲೈಫಲ್ಲಿ ಐ ಥಿಂಕ್ ಒಂದು ದಿನಕ್ಕೆ ಒಂದು ಸಾಲು ಕಲ್ತ್ಕೊಂಡ್ರು ಸಾಕು ಅನ್ಸುತ್ತಲ್ಲ? ಖಂಡಿತ. ರಿವೈಸ್ ಹೆಂಗೆ ಮಾಡ್ತಾರೆ? ಅಂದರೆ ಮೆಮೊರಿ ಹೆಂಗೆ, ಇದು ನೆನ್ಪು ಹೆಂಗೆ ಇಟ್ಕೋತಾರೆ? ಅದು ಮೋಸ್ಟ್ ಆಫ್ ದೆಮ್ ಆ್ಯಕ್ಷನ್ಸ್ ಜೊತೆಗೇನೆ ಇವಾಗ ರಿಯಲ್ ಟೈಮಲ್ಲಿ ಯೂಸ್ ಮಾಡಿದಾಗ, ಇವಾಗ ಫಾರ್ ಎಕ್ಸಾಂಪಲ್ ರೈಡಲ್ಲಿ ನಾನು ಅಹಂ ದೋಷಕಂ ಖಾದಿತವಾನ್, ನಾನು ಒಂದು ದೋಸೆ ತಿಂದೆ ಅನ್ನೋದನ್ನ. ದೋಷಕಂ ಹಾಂ, ಮೂಲ ದೋಷಕಂನಿಂದ ದೋಸೆ ಬಂದಿರೋದಾ? ಹಾಂ ಅಂತ ಹೇಳ್ಬೋದು. ಓಕೆ. ಏನು ಹೇಳಿದ್ರಿ? ಸೊ ದೋಷ ಅನ್ನೋ ಪದ ಯಾಕೆ ಅಂತ ಹೇಳಿದ್ರೆ, ಅಲ್ಲ, ದೋಸೆ ತಿಂದೆ ಅನ್ನೋದಕ್ಕೆ ಏನು ಹೇಳಿದ್ರಿ? ಅಹಂ ದೋಷಕಂ ಖಾದಿತವಾನ್, ಖಾದಿತವತಿ. ಓಕೆ. ಸೊ ಪುಲ್ಲಿಂಗ, ಸ್ತ್ರೀಲಿಂಗ. ಓಕೆ. ಹಾಗೆ. ಸೊ ಅಲ್ಲಿ ಆ್ಯಕ್ಚುಲಿ ನಾನು ಅದನ್ನು ದೋಸೆ ತಿಂದಿದ್ದೆ, ಅದನ್ನೇ ಸೆಂಟೆನ್ಸ್ ಮಾಡಿದೆ ನಾನು. ಸೊ ಆ ರಿಯಲ್ ಟೈಮಲ್ಲಿ ನಂಗೆ ಕನೆಕ್ಟ್ ಆಗುತ್ತೆ. ಸೊ ದೇ ವಿಲ್ ರಿಮೆಂಬರ್ ದೀಸ್ ಥಿಂಗ್ಸ್ ಆ್ಯಕ್ಚುಲಿ ವೆನ್ ಯು ಆರ್ ಲರ್ನಿಂಗ್ ಇನ್ ದ ರಿಯಲ್ ಟೈಮ್. ಅದೇ ಥರ ಕಬ್ಬನ್ ಪಾರ್ಕಲ್ಲೂ ಕೂಡ ನಾವು ಇವತ್ತಿನ ಪದಗಳನ್ನು ತಗೊಂಡು, ಇವತ್ತಿನ ಉದಾಹರಣೆಗೆ ಪಿಷ್ಟಜ ಅಂದರೆ ಪಿಜ್ಜಾ. ಇಂಟ್ರೆಸ್ಟಿಂಗ್. ಅಲ್ಲೂ ಕೂಡ ಈಗ ಈಗಿನ ಈ ಪದಗಳನ್ನು ಯಾರು ಸೃಷ್ಟಿ ಮಾಡ್ತಾ ಇದ್ದಾರಲ್ಲ, ದ ಸ್ಕಾಲರ್ಸ್ ಯಾರು ಇದ್ದಾರೆ, ಆ ಒಂದು ಇಟಾಲಿಯನ್ ಪದ ಪಿಜ್ಜಾ ಅದಕ್ಕೆ ಹತ್ತಿರವಾದದ್ದು ನಾನು ಸಂಸ್ಕೃತದಲ್ಲಿ ಹುಡುಕ್ತೀನಿ ಅನ್ನೋದಕ್ಕೆ ಎಷ್ಟು ಅಪಾರ್ಚುನಿಟಿ ಇದೆ ಈ ಲ್ಯಾಂಗ್ವೇಜಲ್ಲಿ. ಪಿಷ್ಟ ಅಂದರೆ ಹಿಟ್ಟು, ಜಾ ಅಂದರೆ ವಿಚ್ ಇಸ್ ಕ್ರಿಯೇಟೆಡ್ ಫ್ರಮ್ ಅಂತ, ಹಿಟ್ಟಿನಿಂದ ಮಾಡಿದ. ವೆರಿ ಕ್ಲೋಸ್ ಟು ದ ಇಟಾಲಿಯನ್ ವರ್ಡ್ ಆಲ್ಸೋ ಪಿಜ್ಜಾ, ಪಿಷ್ಟಜ. ಸೊ ಇವತ್ತಿನ ಏನೇನು ನಾನು ಮಾಡ್ತಾ ಇದ್ದೀನಿ ಅದನ್ನೇ ತೊಗೊಂಡು ನಾವು ಸೆಂಟೆನ್ಸ್ ಮಾಡಿದಾಗ ಅದು ಇನ್ನೂ ಜಾಸ್ತಿ ನನಗೆ ನೆನಪಿರುತ್ತೆ. ಅಂದರೆ ಅದು ಬಳಕೆ ಆಗ್ತಾ ಇರಬೇಕು. ಹೌದು, ನಾವು ಮಾತಾಡ್ತಿರ್ಬೇಕು. ಹೌದು. ಓಕೆ. ಈ ಭಾಷೆ ಮಾತಾಡೋದು ಒಂದು, ಈ ಹಾಡು ಹೆಂಗೆ ಶುರು ಆಯಿತು ಅಂತ ನಾನು ವೆನ್ ಐ ಹರ್ಡ್ ಜರಾ ನಾನು ಆಸ್ ಲೈಕ್ ಸೀರಿಯಸ್ಲಿ ಇದನ್ನು ಮಾಡಬಹುದಾ ಅಂತ ಅನ್ನಿಸ್ತು. ಹಾಡು ಹಾಡಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಅಫ್ಕೋರ್ಸ್ ಇದಾದಮೇಲೆ, ಈ ಪ್ರಶ್ನೆ ಆದಮೇಲೆ ನೀವು ಹಾಡಬೇಕಿದೆ. ಸೊ ಹಾಡುಗಳು ಒಂದು ಇಷ್ಟ ಅಂತಲೇ ಶುರು ಮಾಡಿದ್ದು, ಇದೆಲ್ಲ ಟ್ರಾನ್ಸ್ಲೇಷನ್ ಮಾಡೋಣ ಅಂತ. ಬಟ್ ಅದರ್ವೈಸ್ ಭಾಷೆಗಳು ಇವಾಗಲೂ ಕೂಡ ಹೆಂಗೆ ಕಲಿತಾ ಇದ್ದಾರೆ ಅಂದರೆ, ಕರ್ನಾಟಕ ನಾನು ಕನ್ನಡತಿ ಹೌದು, ಆದರೆ ಬೇರೆ ಭಾಷೆದ್ದು ಕೂಡ ನಾನು ಸ್ಪಾಟಿಫೈಲಿ ಕೇಳ್ತಾ ಇದ್ದೀನಿ, ಅದರಿಂದ ನಂಗೆ ಆ ಭಾಷೆದು ಕೂಡ ಬರ್ತಾ ಇದೆ. ಅದೇ ರೀತಿ ಯಾರೋ ನಾರ್ತ್ ಇಂಡಿಯನ್
ಕನ್ನಡ ಹಾಡುಗಳು ಕೇಳಿ ಕೇಳಿ ಕನ್ನಡ ಕಲಿತಾ ಇದ್ದಾರೆ ಹೌದು ಅಲ್ವಾ. ಸೊ ನಿನ್ನಿಂದ ಸಚ್ ಸಿಂಪಲ್ ಸಾಂಗ್ಸ್ ಬಟ್ ದೇ ಕ್ಯಾನ್ ಆ್ಯಕ್ಚುಲಿ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಇವಾಗ ಕಲಿತಾ ಇದ್ದಾರೆ ಯಾವ ಭಾಷೆಗಳು. ಸೊ ಮೀಡಿಯಾ ಅನ್ನೋದು ತುಂಬ ಎಫೆಕ್ಟ್ ಆಗ್ತಾ ಇದೆ ಎಲ್ಲ ಕಡೆನೂ. ಯಾರು ಬೇಕಾದರೂ ಯಾವ ಭಾಷೆನೂ ಕಲಿಬೋದು, ಮೇಜರ್ಲಿ ಬಿಕಾಸ್ ಆಫ್ ಆ ಮೂವಿ ನೋಡಿದಾಗ್ಲೋ ಆ ಹಾಡು ಕೇಳಿದಾಗ್ಲೋ. ಇವಾಗಲೂ ಕೂಡ ಯಾವುದೋ ಒಂದು ಮೂವಿ ಒರಿಜಿನಲ್ ಆಗಿ ಕನ್ನಡದಲ್ಲಿ ಬಂದರೆ ಅದು ಹಿಂದಿ ಡಬ್ ಯಾರೂ ನೋಡೋದಿಲ್ಲ. ಬೇರೆ ಭಾಷೆಯವನಾದರೂ ಕೂಡ ಕನ್ನಡದಲ್ಲಿ ಒರಿಜಿನಲ್ ಇದೆ, ಕನ್ನಡದಲ್ಲೇ ನೋಡೋಣ ಅನ್ನೋ ಒಂದಿದು. ಸೊ ಆ ರೀತಿ ಭಾಷೆಗಳನ್ನು ಕಲಿತಾ ಇದ್ದಾರೆ, ಹಾಡುಗಳ ಮೂಲಕ ಭಾಷೆ ಕಲಿತಾ ಇದ್ದಾರೆ, ಮೂವೀಸ್ ಮೂಲಕ ಭಾಷೆ ಕಲಿತಾ ಇದ್ದಾರೆ. ಸೊ ಹಾಗಾಗಿ ಒಂದು ಅನಿಸ್ತು ಸಂಸ್ಕೃತದಲ್ಲಿ ಮಾಡಿದರೆ ಸಂಸ್ಕೃತವನ್ನು ಕಲಿಬಹುದು, ಈಸಿಯಾಗಿ ಅರ್ಥ ಆಗ್ತಾ ಇದೆ ಜನರಿಗೆ. ಓಕೆ, ಸೊ ಹಾಡಿನ ಮೂಲಕ ಭಾಷೆ ಕಲ್ತ್ಕೊಳ್ಳೋದು. ಸೊ ಅದು ಇಂಟ್ರೆಸ್ಟಿಂಗ್ ಅಂತಾನೂ ಅನಿಸ್ಬಹುದು ಆಡಿಯನ್ಸಿಗೆ. ಇದೊಂದು ಟ್ರೈ ಮಾಡೋಣ ಅಂತ ವಿ ಜಸ್ಟ್ ಸ್ಟಾರ್ಟ್. ಫಸ್ಟ್ ಸಾಂಗ್ ಯಾವುದು ಮಾಡಿದ್ದು? ಕೇಸರಿಯಾ ಮಾಡಿದ್ದು. ಕೇಸರಿಯಾ ಇದು ಅಂತ. ಓಕೆ, 2 ಸಾಂಗ್ ಹಾಡ್ತೀರಾ, ಒಂದು ಕೇಸರಿಯಾ ಒಂದು ಜರಾ ಜರಾ? ಖಂಡಿತ. ಓಕೆ, ಸೊ ಕೇಸರಿಯಾ ಸಾಂಗ್ ಮತ್ತು ಜರಾ ಜರಾ ಇವೆರಡನ್ನೂ ಸಂಸ್ಕೃತದಲ್ಲಿ ಹಾಡೋರಿದ್ದಾರೆ. ಅಫ್ಕೋರ್ಸ್ ಅವರ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ನೀವು ನೋಡಿರ್ತೀರ. ಬಟ್ ನಮ್ಮ ಪಾಡ್ಕಾಸ್ಟಲ್ಲಿ ನಾನಂತೂ ಐ ಆಮ್ ಕ್ಯೂರಿಯಸ್ ಪಕ್ಕದಲ್ಲಿ ಕೂತ್ಕೊಂಡು ಕೇಳೋದಕ್ಕೆ. ಸೊ ಲೆಟ್ಸ್ ಸ್ಟಾರ್ಟ್. ಓಕೆ ಓಕೆ. ಹೃದಯಂ ತವ ಜೀವನಾಯಾರ್ಪಿತಂ ಪ್ರಿಯ ಕಿಮೇದಂ किं वा इदं चेतनं परमात्मना त्रिलोकसौन्दर्यम् अवतीर्य तव रूपं विस्मयमिदं रचितं नयनोस्ते अञ्जनेनाहं परिकल्पयेयम् अनवरतं प्रेमकथनं केसरः तव सङ्घः प्रिया तल्लीनं मनः आलिङ्गनेन. ಸುಮಾರು ದಿವಸ ಆಯಿತು ಹಾಡಿ. ಇಮ್ಯಾಜಿನಬಲ್. ಹಿಂಗಿದೊಂದು ಎಕ್ಸ್ಪೆರಿಮೆಂಟ್ ಆಗಬಹುದು ಅಂತ ಬಹುಶಃ ಯಾರೂ ಅಂದ್ಕೊಂಡಿಲ್ಲ ಅನಿಸುತ್ತೆ. ಕೇಸರಿಯ ಒಂದು ಹಿಂದಿಯಲ್ಲಿ ಕೇಳಿದ್ರು, ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಂದರೆ ಕನ್ನಡ ಕೇಳಿದ್ರು, ತೆಲುಗು ಕೇಳಿದ್ರು, ಸಂಸ್ಕೃತದಲ್ಲಿ ಒಂದು ಅದ್ಭುತವಾದ ಪ್ರಯೋಗ ಇದು. ಆ್ಯಂಡ್ ಅಫ್ಕೋರ್ಸ್ ಮಿಲೇನಿಯಲ್ ಆಗಲಿ ಜೆನ್ಜಿ ಆಗಲಿ ತುಂಬ ಕನೆಕ್ಟ್ ಆಗೋ ಸಾಂಗ್ ಜರಾ ಜರಾ. ಸೊ ಜರಾ ಜರಾನ ಸಂಸ್ಕೃತದಲ್ಲಿ ಹಾಡಬಹುದು ಅನ್ನೋ ಇಮ್ಯಾಜಿನೇಷನ್ನೇ ನಾನು ಯಾವತ್ತೂ ಮಾಡ್ಕೊಂಡಿರಲಿಲ್ಲ. ಸೊ ಲೆಟ್ಸ್ ಡೂ ಒನ್ ಥಿಂಗ್. ನಾನು ಒಂದು ಸಾಲು ಹಿಂದಿಯಲ್ಲಿ ಆಡ್ತೀನಿ, ಒಂದು ಸಾಲು ನೀವು ಸಂಸ್ಕೃತದಲ್ಲಿ ಅದನ್ನೇ ಹಾಡ್ತೀರಾ? ಶೋರ್ ಶೋರ್. ನಿಮ್ಮಷ್ಟು ಗುಡ್ ಸಿಂಗರ್ ಅಲ್ಲ ನಾನು, ಬಟ್ ಲೆಟ್ಸ್ ಟ್ರೈ. ಲೆಟ್ಸ್ ಡೂ ದಿಸ್. ಓಕೆ. ज़रा ज़रा बहकता है महकता है आज तो मेरा तन बदन मैं प्यासी हूँ मुझे भर ले अपनी बाहों में. प्रियतर मे हृदय विमोहनम् आकर्षणम् इह त्वां प्रति मुग्धमनसा कुरु सत्वरम् आलिङ्गनं वचनं देहि सखा मे समीपे तव वसनं सर्वदा. प्रियतरा महकता है महकता है आज तो मेरा त्वां बदन मुग्धमनसा मुझे भरे अपनी बाहों में जन्म तेरी सखा मैं समीपे तव वसनं सर्वदा. तव संगम तव स्पर्शनं पाविस्मरणीतो आजा सदा. ಅಮೇಜಿಂಗ್. ನಿಮ್ಮ ಧ್ವನಿ ತುಂಬ ಚೆನ್ನಾಗಿದೆ. ಬ್ಯೂಟಿಫುಲ್. ಥ್ಯಾಂಕ್ ಯು. ತವ ಧ್ವನಿ ಬಹು ಸುಂದರ ಅಸ್ತಿ. ಧನ್ಯವಾದ. ಧನ್ಯವಾದ ಮಂತರ. ಧನ್ಯವಾದ. ಧನ್ಯವಾದ. ವಾವ್, ಸೂಪರ್ ಸೂಪರ್. ಥ್ಯಾಂಕ್ ಯು. ಆ್ಯಂಡ್ ನಮ್ಮ PCR ಹೋಲ್ ಟೀಮ್ ಹೇಳ್ತು ನಿಮ್ಮ ವಾಯ್ಸ್ ಅಮೇಝಿಂಗ್ ಆಗಿದೆ ಅಂತ. ನಾವು ಹೇಳೋದೇನು ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಸಮಷ್ಟಿ, ಈಗ ಒಂದರ ಬಗ್ಗೆ ಎಷ್ಟು ಡೆಡಿಕೇಶನ್ ಬೇಕು ಅಂತ ಹೇಳಿದ್ರೆ ಯು ನೀಡ್ ಅ ಲೋಡ್ ಆಫ್ ಟೈಮ್.
ಅದಕ್ಕೆ ಅಂತ ಒಂದು ಒಬ್ಸೆಷನ್ ಬೇಕಾಗತ್ತೆ, ನಾನು ಕಲಿಬೇಕು, ನಾನು ತಿಳ್ಕೊಬೇಕು ಅಂತ. ಲ್ಯಾಂಗ್ವೇಜ್ ಎಷ್ಟು ಕಲಿತ್ರೂ ಕಲಿತಾನೆ ಹೋಗ್ತೀವಿ. ನಾವು ಸ್ವಲ್ಪ ದಿನ ಕಲ್ತ್ವಿ, ನಮಗೆಲ್ಲ ಬಂದ್ಬಿಡ್ತು ಅಂತಲ್ಲ. ಸೊ ಹೌ ಯು ಪ್ರಿಪೇರ್ ಯುವರ್ ಸೆಲ್ಫ್? ಹೆಂಗೆ ಸಂಶೋಧನೆ ಆಗಲಿ ಹೆಂಗೆ? ಹೌದು, ಒಂದು ನಾನು ಇದನ್ನು ಫುಲ್ ಟೈಮ್ ಮಾಡ್ತಾ ಇರೋದು. ಸೊ ನನ್ನ ಡಿಗ್ರಿ BA ಸಂಸ್ಕೃತ ಆದಮೇಲೆ ನಾನು ಇದನ್ನೇ ಫುಲ್ ಟೈಮ್, ಆವಾಗಲೇ ಕೋವಿಡ್ ಕೂಡ ಇತ್ತು. ಸೊ ಆವಾಗಲೇ ಸೋಷಿಯಲ್ ಮೀಡಿಯಾ ಕೂಡ ತುಂಬ ಇಟ್ ವಾಸ್ ಬೂಮಿಂಗ್. ಸೊ ಹಾಗಾಗಿ ಆವಾಗಲೇ ಈ ಟ್ರಯಲ್ಸ್ ಎಲ್ಲ ಮಾಡಿದ್ದು. ತದನಂತರ ಎಕ್ಸ್ಪ್ಲೋರ್ ಮಾಡ್ತಾ 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 ಇನ್ನೂ ಎಷ್ಟಿದೆ ಮಾಡೋಕ್ಕೆ. ಒಂದು ಭಾಷೆ ಗೊತ್ತಿದ್ದರೆ ಅದರಲ್ಲಿ ನಾನು ಅದಕ್ಕೊಂದು ಇಂಡಸ್ಟ್ರಿ ಅಂತ ಇರುತ್ತೆ, ಕನ್ನಡಗೋಸ್ಕರ ಒಂದು KFI ಅಂತ ಇದೆ. ಅದರಲ್ಲಿ ನಾನು ನಟನಾಗಿ ಕೆಲಸ ಮಾಡ್ಬೋದು, ರೈಟರಾಗಿ ಕೆಲಸ ಮಾಡ್ಬೋದು, ಲಿರಿಸಿಸ್ಟ್ ಆಗ್ಬೋದು, ಡೈಲಾಗ್ ರೈಟರ್ ಆಗ್ಬೋದು. ಅದೇ ರೀತಿ ಪ್ರತಿಯೊಂದು ಭಾಷೆಗೂ ಇದೆ. ಸಂಸ್ಕೃತಕ್ಕೂ ಕೂಡ ನಾವು ಅದನ್ನು ಸೃಷ್ಟಿ ಮಾಡಬೇಕು. ಸಂಸ್ಕೃತ ಗೊತ್ತಿದ್ದವನಿಗೆ ನೆಕ್ಸ್ಟ್ ಏನಿದೆ ಅವನಿಗೆ ಪ್ಲ್ಯಾಟ್ಫಾರ್ಮು, ಅದನ್ನು ತೋರಿಸ್ಕೊಳ್ಳಿಕ್ಕೆ, ಆ ಒಂದು ಟ್ಯಾಲೆಂಟ್ ತೋರಿಸ್ಕೊಳ್ಳಿಕ್ಕೆ. ಸೊ ಆ ರೀತಿ ಒಂದು ಪ್ಲ್ಯಾಟ್ಫಾರ್ಮ್ ನಾವು ಕ್ರಿಯೇಟ್ ಮಾಡಬೇಕು. ಯಾಕಂದರೆ ನನಗೆ ಸಂಸ್ಕೃತ ಗೊತ್ತಿದೆ, ನನಗೆ ಹಾಡು ಗೊತ್ತಿದೆ, ನಾನು ಸಂಸ್ಕೃತದಲ್ಲಿ ಹಾಡು ಬರಿತಾ ಇದ್ದೀನಿ. ನನಗೆ ಏನು ಪ್ಲ್ಯಾಟ್ಫಾರ್ಮ್ ಇದೆ ಅದನ್ನು ತೋರಿಸ್ಕೊಳ್ಳೋಕ್ಕೆ? ಮುಂಚಿತವಾಗಿ ನನಗೆ ಅಷ್ಟೊಂದು ಏನೂ ಪ್ಲ್ಯಾಟ್ಫಾರ್ಮ್ಸ್ ಅಥವಾ ಅಪಾರ್ಚುನಿಟೀಸ್ ಇಲ್ಲ. ಬಟ್ ನನ್ನ ಜೂನಿಯರ್ಸ್ ಯಾರಿದ್ದಾರೆ ಅಥವಾ ಪೀಪಲ್ ಹು ಆರ್ ಲರ್ನಿಂಗ್, ಇವಾಗ ಸಂಸ್ಕೃತ ಕಲಿಯೋರಿಗೆ ಅದನ್ನು ಒಂದು ತೋರಿಸ್ಕೊಳ್ಳೋಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಬೇಕು ಅಂತ ಒಂದು ಐಡಿಯಾ. ಸೊ ಹಾಗಾಗಿ ಅಲ್ಲಿಂದ ಈ ಪ್ಲ್ಯಾಟ್ಫಾರ್ಮ್ ಶುರು ಮಾಡಿದ್ದು. ಇದರಲ್ಲಿ ಕೂಡ ಸುಮಾರು ಜನ ಇವಾಗ ಸಂಸ್ಕೃತ ಕಮ್ಯುನಿಟಿ ಅಂತ ಕ್ರಿಯೇಟ್ ಆದ ತಕ್ಷಣ ಅಲ್ಲಿ ನನಗೆ ಪ್ರತಿಯೊಂದು ಏನೋ ಒಂದು ಮೆಸೇಜ್ ಮಾಡೋದಿದ್ರು, ಟೀ ಕುಡಿಯೋಣ ಬಾ ಅಂತ ಹೇಳೋಕ್ಕೂ ಒಬ್ರು ಯಾರಾದರೂ ಇರಬೇಕಲ್ವ. ಸೊ ಆ ರೀತಿ ಫ್ರೆಂಡ್ ಸರ್ಕಲ್ ಎಲ್ಲ ಇವಾಗ ಕ್ರಿಯೇಟ್ ಆಗಿದೆ. ಅವರವರೇ ಇವಾಗ ಸಂಸ್ಕೃತ ಕಾಫಿ ಹೋಗ್ತಾ ಇರ್ತಾರೆ, ಹ್ಯಾಂಗೆ ಅವರು ಮೀಟ್ ಆಗಿದಾಗಲೂ ಕೂಡ ಸಂಸ್ಕೃತದಲ್ಲೇ ಮಾತಾಡ್ತಾರೆ. ಸೊ ಆ ರೀತಿ ಒಂದು ಅಪಾರ್ಚುನಿಟಿ ಇವಾಗ ಏನು ಕ್ರಿಯೇಟ್ ಆಗಿದೆ. ನನಗೆ ಸ್ವತಃ ಅದು ಇರಲಿಲ್ಲ ಅಲ್ವಾ. ಸೊ ರಿಯಲ್ ಟೈಮಲ್ಲಿ ನನ್ನ ಫ್ರೆಂಡ್ಸ್ ಜೊತೆಗೆ, ನನ್ನ ಕಾಲೇಜ್ ಮೇಟ್ಸ್ ಜೊತೆಗೆ, ನನ್ನ ರಿಲೇಟಿವ್ಸ್ ಜೊತೆಗೆ ನಾನು ಸಂಸ್ಕೃತದಲ್ಲಿ ಮಾತಾಡಬೇಕು ಅನ್ನೋದು ಆ ಒಂದು ಅಷ್ಟೊಂದು ಅಪಾರ್ಚುನಿಟಿ ಇರಲಿಲ್ಲ. ಸೊ ಇವಾಗ ಅದು ಕ್ರಿಯೇಟ್ ಆಗ್ತಾ ಇದೆ. ಸೊ ಹಾಗಾಗಿ ದ್ಯಾಟ್ ಈಸ್ ಮೋರ್ ಇಂಪಾರ್ಟೆಂಟ್, ಅದು ಆಗ್ತಾ ಇರಬೇಕು ಇನ್ನೂ.